Well, students, in last class we have discussed theoretical part of royalty accounts. In today, we are going to solve one problem on royalty and how to calculate short workings. Okay? Royalty calculation ಮಾಡೋದು ಯಾವ ತರ ಮತ್ತೆ ಶಾರ್ಟ್ ವರ್ಕಿಂಗ್ಸ್ ನಾವು ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿ ಈ ಕ್ಲಾಸ್ ಒಳಗೆ ನೋಡ್ತಾ ಹೋಗೋಣ. ಒಂದು ಎಕ್ಸಾಂಪಲ್ ತಗೊಂಡ ಅದು ಎಕ್ಸಾಂಪಲ್ ನೋಡ್ರಿ. See the question ಬರ್ಕೋರಿ, then go to solution. The coal company leased a mine on a royalty of 50% per ton of a coal raised with minimum rent of ₹1,000. The rate of recoupment of short workings was out of royalties during the first 3 years. The quantities raised were first year 800 tons, second year 1000 tons, third year 6000 tons and fourth year 8000 tons. Pass the journal entries and show the ledger accounts in the books of coal company for the above period. ಏನು ಹೇಳ್ತಾ ಇದ್ದಾನೆ, ಒಂದು ಕೋಲ್ ಕಂಪನಿ ಇದೆ, ಅದೇನ್ ಮಾಡ್ತಾ ಇದೆ, ಲೀಸ್ ಕೊಡ್ತಾ ಇದೆ, ಮೈನಿಂಗ್ ಮಾಡಲಿಕ್ಕೆ ಲೀಸ್ ಆಗಿ ಕೊಡ್ತಾ ಇದೆ. ಬಟ್ 1 ಟನ್ ಏನಾದ್ರು ಮೈನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ 1 ಟನ್ ಏನಾದ್ರು ಮೈನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅದಕ್ಕೆ 50% ರಾಯಲ್ಟಿ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಯಾರು ಲೀಸ್ ತಗೊಂಡಿದಾರಲ್ಲ, ಯಾರಿಗೆ ಲೆಸ್ಸಿ ಯಾರಿದಾರೋ ಅವ್ರ ಔಟ್ಪುಟ್ ಕೊಟ್ಟಿದ್ದಾನೆ. ಫಸ್ಟ್ ಇಯರ್ 600 ಟನ್ಸ್ ಇದೆ, 800, then 1000, ಥರ್ಡ್ ಇಯರ್ 6000 ಅಂಡ್ ಫೋರ್ತ್ ಇಯರ್ 8000 ಟನ್ಸ್. ಅವ್ರ ಔಟ್ಪುಟ್ ಕೂಡ ಕೊಟ್ಟಿದ್ದಾನೆ. ಟೋಟಲ್ ಔಟ್ಪುಟ್ಸ್ ಬಿಟ್ವೀನ್ 4 ಇಯರ್ಸ್ ಒಳಗೆ ಏನಾಗ್ತಾ ಇದೆ, ಔಟ್ಪುಟ್ಸ್ ಆಗ್ತಾ ಇದಾವೆ. ಫಸ್ಟ್ ಕಾಲಮ್ ಒಳಗೆ ಇಯರ್ಸ್ ಬರ್ತದೆ. What we have to write? Years. How many years output is going on? Total 4 years. How many years? Total 4 years output ಆಗ್ತಾ ಇದೆ. ಅದೇ ತರ output in tons. Output ಯಾವ ಇಯರ್ ಒಳಗೆ ಎಷ್ಟು ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಹೋಗೋಣ. Output. Second column is for output. We can write in tons. In tons. Tons ಒಳಗೆ output ಆಗ್ತಾ ಇದೆ ಅಂದ್ರೆ ಫಸ್ಟ್ ಇಯರ್ ಎಷ್ಟಾಗ್ತಾ ಇದೆ, 800 ಟನ್ಸ್, ದೆನ್ 1000 ಟನ್ಸ್. ನಮ್ಮ ಸೆಕೆಂಡ್ ಇಯರ್ ಒಳಗೆ ಎಷ್ಟಾಗ್ತಾ ಇದೆ, 1000 ಟನ್ಸ್, ಥರ್ಡ್ ಇಯರ್ 6000 ಟನ್ಸ್ ಅಂಡ್ ಫೋರ್ತ್ ಇಯರ್ 8000 ಟನ್ಸ್ ಏನಾಗ್ತಾ ಇದೆ, ಔಟ್ಪುಟ್ ಆಗ್ತಾ ಇದೆ. ದೆನ್ ರಾಯಲ್ಟಿ ಅಟ್ 50% ಪರ್ ಟನ್. ರಾಯಲ್ಟಿ ರೇಟ್ ಎಷ್ಟಿದೆ ನೋಡ್ರಿ. ಥರ್ಡ್ ಕಾಲಮ್ ಈಸ್ ರಾಯಲ್ಟಿ ಶೋ ಮಾಡ್ತದೆ. ರಾಯಲ್ಟಿ how much at 50% per ton. 50% per ton. ಒಂದು ಟನ್ ಏನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ 50% ರಾಯಲ್ಟಿ ಚಾರ್ಜ್ ಆಗ್ತದೆ. ಹಾಗಾದ್ರೆ ಇಲ್ಲಿ ಟೋಟಲ್ ಎಷ್ಟು ಟನ್ ಇದೆ, ಫಸ್ಟ್ ಇಯರ್ 800 ಟನ್ಸ್, 1 ಟನ್ ಎಷ್ಟಿದೆ, 50 ಪೈಸೆ ಇದೆ. 800 into 50 ಮಾಡ್ರಿ, 800 into 0.5 ಮಾಡ್ರಿ, you can get 400 rupees royalty. ರಾಯಲ್ಟಿ ಎಷ್ಟಾಗ್ತದೆ, 400 rupees ರಾಯಲ್ಟಿ ಆಗ್ತದೆ. ರಾಯಲ್ಟಿ ಯು ಕ್ಯಾನ್ ರೈಟ್ ಇನ್ ರೂಪೀಸ್. ದಿಸ್ ಇಸ್ ವಾಟ್ ರೂಪೀಸ್. ಓಕೆ. ಅದೇ ತರ 1000 ಟನ್ ಏನಾದರೂ ಪ್ರೊಡ್ಯೂಸ್ ಮಾಡಿದ್ರೆ ಆ ಸೆಕೆಂಡ್ ಇಯರ್ ಒಳಗೆ 1000 ಟನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, 1000 ಟನ್ ಮೈನಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ರಾಯಲ್ಟಿ ಎಷ್ಟು ಚಾರ್ಜ್ ಮಾಡಬೇಕು ನಾವು, 50% ಪರ್ ಟನ್ ಆದ್ರೆ 500 rupees ಆಗ್ತದೆ. ಓಕೆ. ದೆನ್ ಆನ್ ಥರ್ಡ್ ಇಯರ್ ಎಷ್ಟಾಗ್ತದೆ ಅಂತಂದ್ರೆ 6000 ಟನ್ಸ್ ಇದೆ, ಪರ್ ಟನ್ 50 ಪೈಸೆ ಇದೆ. then we can calculate into 0.5, you will get 3000 rupees. then 8000 tons ಎಷ್ಟಾಗ್ತದೆ, 4000 rupees ಆಗ್ತದೆ. 50 ಪೈಸೆ is nothing but half. okay, half of this ಇದು ಎಷ್ಟಾಗ್ತಾ ಇದೆ, 800 into 0.5 or 0.50, you can get 400 rupees. 1000 tons into 50 paisa, you will get 500 rupees. 6000 tons into 50 paisa, you will get 3000 rupees. 8000 tons into 50 paisa, you will get 4000 rupees. Okay. Next one, minimum rent. Next column is for minimum rent. Minimum rent. As per given above agreement, the minimum rent is 1000 ಇದೆ.
ಒನ್ ಎಷ್ಟಿದೆ ನೋಡ್ರಿ, ಪರ್ ಇಯರ್ ಮಿನಿಮಮ್ ರೆಂಟ್ 1000 ಇದೆ. ಮಿನಿಮಮ್ ರೆಂಟ್ ಆನ್ ದ ಬೇಸಿಸ್ ಆಫ್ ಅಗ್ರಿಮೆಂಟ್ ಲೆಸ್ಸಿ ಮತ್ತೆ ಲೆಸ್ಸರ್ ಬಿಟ್ವೀನ್ ಏನಾಗಿರ್ತದಲ್ಲ ಆ ಅಗ್ರಿಮೆಂಟ್ ಬೇಸ್ ಮೇಲೆ ನಾವು ಏನ್ ಮಾಡ್ತೇವೆ, ಮಿನಿಮಮ್ ರೆಂಟ್ ಅನ್ನು ತಗೋತೇವೆ. ಏನಾಗಿದೆ ಅಗ್ರಿಮೆಂಟ್, 1000 ಮಿನಿಮಮ್ ರೆಂಟ್ ಕೊಡ್ಬೇಕಂತ ಹೇಳಿ. ಎಷ್ಟೋ ಪ್ರೊಡಕ್ಷನ್ ಮಾಡ್ರಿ 1 ಇಯರ್ ಒಳಗ, ಬಟ್ ಡಿಪಾಸಿಟ್ ಎಷ್ಟು ಮಾಡಿ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ 1000 rupees. ಮಿನಿಮಮ್ ರೆಂಟ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ಡಿಪಾಸಿಟ್. ಅದು ಒಂಥರ ಡಿಪಾಸಿಟ್ ಇದ್ದಂಗೆ. ನಾವು ರಾಯಲ್ಟಿ ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್, ಮೈನಿಂಗ್ ಪ್ರೊಸೆಸ್ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ 1000 rupees ನಾವು ಯಾರ ಲ್ಯಾಂಡ್ ಲಾರ್ಡ್ ಇರ್ತಾರಲ್ಲ ಅವ್ರಿಗೆ ಪೇ ಮಾಡಬೇಕಾಗ್ತದೆ. ಹೌ ಮಚ್, 1000 ಪರ್ ಇಯರ್. ಎವ್ರಿ ಇಯರ್ ನೀವು 1000 ಡಿಪಾಸಿಟ್ ಮಾಡಿ ನಿಮ್ಮ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಬೇಕಾಗ್ತದೆ. ಯಾರು ಲ್ಯಾಂಡ್ ಲಾರ್ಡ್ ಇರ್ತಾರಲ್ಲ ಅವ್ರಿಗೆ 1000 rupees ಪೇ ಮಾಡಬೇಕಾಗ್ತದೆ. ಸೊ ಎವ್ರಿ ಇಯರ್ ಹೌ ಮಚ್ ಈಸ್ ಪೇಯಿಂಗ್ 1000 rupees as minimum rent. Okay, then this column is for short workings. ಹಾಗಾದ್ರೆ ಶಾರ್ಟ್ ವರ್ಕಿಂಗ್ಸ್ ಒಳಗೆ ಯಾವ ಐಟಮ್ಸ್ ಬರ್ತಾವ ಅಂದ್ರೆ, ಫಸ್ಟ್ ಒನ್ ಡೆಫಿಸಿಟ್ ಆರ್ ಶಾರ್ಟೇಜ್ ಅಂತ ಹೇಳಿರ್ತೇವೆ. ದೆನ್ ಸರ್ಪ್ಲಸ್, ದೆನ್ ರಿಕವರ್ಡ್. ಏನಿದ್ರ ಮೀನಿಂಗ್ ಅಂತಂದ್ರೆ, ಡೆಫಿಸಿಟ್ ಅಂತಂದ್ರೆ when royalty is less than minimum rent, then it is called deficit. ರಾಯಲ್ಟಿ ಮಿನಿಮಮ್ ರೆಂಟ್ ಗಿಂತ ಯಾವಾಗ ಕಡಿಮೆ ಇರ್ತದೋ ಅದಕ್ಕೆ ನಾವು ಡೆಫಿಸಿಟ್ ಅಂತ ಹೇಳಿರ್ತೇವೆ. when royalty is more than minimum rent, then it is called surplus. ಯಾವಾಗ ರಾಯಲ್ಟಿ ಮಿನಿಮಮ್ ರೆಂಟ್ ಗಿಂತ ಹೆಚ್ಚಿಗೆ ಇರ್ತದೋ ಅದಕ್ಕೆ ನಾವು ಸರ್ಪ್ಲಸ್ ಅಂತ ಹೇಳಿರ್ತೇವೆ. ಓಕೆ, then recovered. The recovered concept is whenever the lessee get deficit, ಯಾವಾಗ ಡೆಫಿಸಿಟ್ ಅಮೌಂಟ್ ಬರ್ತದೋ ಅದನ್ನ ರಿಕವರ್ಡ್ ಮಾಡಬೇಕಾಗ್ತದೆ. ರಿಕವರ್ಡ್ ಮಾಡ್ಕೋಬೇಕಂತಂದ್ರೆ ಎಷ್ಟು ವರ್ಷದೊಳಗೆ ನಾವು ಮಾಡ್ಕೋಬೇಕು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗಿರ್ತದೆ. ಈ ಪ್ರಾಬ್ಲಮ್ ಒಳಗೆ ಏನ್ ಕೊಡ್ತಾನೆ ನೋಡ್ರಿ, ಶಾರ್ಟ್ ವರ್ಕಿಂಗ್ಸ್ ವಾಸ್ ಔಟ್ ಆಫ್ ರಾಯಲ್ಟೀಸ್ ಡ್ಯೂರಿಂಗ್ ದ ಫಸ್ಟ್ 3 years. The right of recoupment of short workings, ರಿಕ್ರೂಟ್ಮೆಂಟ್ ಮಾಡಲಿಕ್ಕೆ, ರಿಕವರ್ ಮಾಡಲಿಕ್ಕೆ 3 years ಟೈಮ್ ಕೊಟ್ಟಿದ್ದಾರೆ. 3 years ಟೈಮ್ ಇಂದ ರೈಟ್ ಕೊಟ್ಟಿದ್ದಾರೆ. ಆ 3 years ಒಳಗೆ ಏನ್ ಮಾಡಬಹುದು ಅಂತಂದ್ರೆ, ಎಷ್ಟು ಡೆಫಿಸಿಟ್ ಆಗಿರಲಿ ಅದನ್ನ ರಿಕವರ್ ಮಾಡಬಹುದು. ಮೀನಿಂಗ್ ಇಷ್ಟೇ, ಇಲ್ಲಿ ಎಷ್ಟು ಡೆಫಿಸಿಟ್ ಆಗಿರ್ತದೋ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಈ 3 ಇಯರ್ ಒಳಗೆ ಎಷ್ಟು ಡೆಫಿಸಿಟ್ ಆಗಿರ್ತದಲ್ಲ, ಈ ಡೆಫಿಸಿಟ್ ಆದಂತಹ 3 years ಒಳಗೆ ಏನಾದ್ರು ಡೆಫಿಸಿಟ್ ಆಗಿತ್ತಪ್ಪ ಅಂತಂದ್ರೆ ಅದನ್ನ ರಿಕವರ್ ಮಾಡಲಿಕ್ಕೆ ನಮ್ಮ ಕಡೆ 3 years ಇದೆ. ಈ 3 years ಏನಾದ್ರು ಡೆಫಿಸಿಟ್ ಆಗಿತ್ತಪ್ಪ ಅಂತಂದ್ರೆ ಅದನ್ನ ರಿಕವರ್ ಮಾಡಲಿಕ್ಕೆ ನಮಗೆ 3 years ಅವಕಾಶ ಇದೆ. ಹಾಗಾದ್ರೆ ಯಾವ ತರ ರಿಕವರ್ ಮಾಡ್ತಾರೆ, ಡೆಫಿಸಿಟ್ ಎಷ್ಟು ಬರ್ತದೆ ಅದನ್ನೆಲ್ಲ ನೋಡ್ಕೋಬಹುದು. ಫಸ್ಟ್ ಡೆಫಿಸಿಟ್ ಬರ್ತಾ ಇದೆಯೋ ಅಥವಾ ಸರ್ಪ್ಲಸ್ ಬರ್ತಾ ಇದೆಯೋ ನೋಡೋಣ. ಆನ್ ಫಸ್ಟ್ ಇಯರ್ ಎಷ್ಟಿದೆ, ಔಟ್ಪುಟ್ 800 ಇದೆ, ರಾಯಲ್ಟಿ 400 rupees ಇದೆ, minimum rent 1000 ಇದೆ. We have to consider only 2 items. One is royalty and minimum rent. Why? Because deficit, meaning deficit gives ಏನ್ ಹೇಳ್ತದಪ್ಪ ಅಂತಂದ್ರೆ, ಡೆಫಿಸಿಟ್ when royalty is less than minimum rent. When royalty is less than minimum rent ಗಿಂತ ರಾಯಲ್ಟಿ ಏನಾದ್ರು ಕಡಿಮೆ ಇತ್ತಪ್ಪ ಅಂತಂದ್ರೆ that is what deficit. ಹಾಗಾದ್ರೆ ಇದನ್ನ ಎರಡು ಮಾತ್ರ ನಾವು ಕಂಪೇರ್ ಮಾಡಬೇಕಾಗಿದೆ. ಇದನ್ನ ಕಂಪೇರ್ ಮಾಡಿ ನೋಡಿದ ಮೇಲೆ ಇದೇನಾದ್ರೂ ಕಡಿಮೆ ಇತ್ತಂದ್ರೆ, ಮಿನಿಮಮ್ ರೆಂಟ್ ಗಿಂತ ಇದೇನಾದ್ರೂ ಕಡಿಮೆ ಇತ್ತಂದ್ರೆ ನಾವು ಡೆಫಿಸಿಟ್ ಒಳಗೆ ಬರೀತೇವೆ. ಮಿನಿಮಮ್ ರೆಂಟ್ ಗಿಂತ ಏನಾದ್ರೂ ರಾಯಲ್ಟಿ ಹೆಚ್ಚಿಗೆ ಇತ್ತಪ್ಪ ಅಂತಂದ್ರೆ ನಾವು ಸರ್ಪ್ಲಸ್ ಒಳಗೆ ಬರೀತೇವೆ. ಓಕೆ, ಫೈನ್. ಫಸ್ಟ್ ಇಯರ್ ಏನಾಗ್ತಾ ಇದೆ ನೋಡಿ, 400 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ ಇಸ್ ₹1000. ಇವಾಗ ಇಲ್ಲಿ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ, ರಾಯಲ್ಟಿ ಇಸ್ ಲೆಸ್ ದನ್ ಮಿನಿಮಮ್ ರೆಂಟ್. ಸೊ we can say it as deficit. ಫಸ್ಟ್ ಇಯರ್ ಏನಾಗ್ತಾ ಇದೆ ನಮಗೆ, ಡೆಫಿಸಿಟ್ ಆಗ್ತದೆ. ಎಷ್ಟು ಡೆಫಿಸಿಟ್ ಆಗ್ತಾ ಇದೆ ನೋಡ್ರಿ, 1000 ಮಿನಿಮಮ್ ರೇಟ್ ಇದೆ, 400 ರಾಯಲ್ಟಿ ಇದೆ, 1000 minus 400 is 600 rupees ಡೆಫಿಸಿಟ್ ಆಗ್ತಾ ಇದೆ. ಆ ವರ್ಷದೊಳಗೆ ನಮ್ಗೆ ಸರ್ಪ್ಲಸ್ ಆಗ್ತಾ ಇಲ್ಲ, ರಿಕವರ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾವ ಇಯರ್ ಒಳಗೆ ಸರ್ಪ್ಲಸ್ ಆಗ್ತಾ ಇದೆಯೋ ಆ ಇಯರ್ ಇಂದ ಮಾತ್ರ ನಾವು ಬೆನಿಫಿಟ್ ಅನ್ನ ರಿಕವರ್ ಮಾಡಬಹುದು. ಓಕೆ, ನೆಕ್ಸ್ಟ್ ಇಯರ್ ಸೆಕೆಂಡ್ ಇಯರ್ ಏನಿದೆ, ರಾಯಲ್ಟಿ 500 ಇದೆ, ಮಿನಿಮಮ್ ರೇಟ್ 1000 ಇದೆ. ಇಲ್ಲೇನೂ ಕೂಡ ಸೇಮ್ ಕೇಸ್, ಮಿನಿಮಮ್ ರೇಟ್ ಹೆಚ್ಚಿಗೆ ಇದೆ, ರಾಯಲ್ಟಿ ಕಡಿಮೆ ಇದೆ, then it is called deficit. Of course ಇದು ಕೂಡ ಡೆಫಿಸಿಟ್ ಆಗಿದೆ. 1000 500 minus
500. 500 is what? Deficit. Okay, we can say that 500 is deficit. Right? Coming to the next year, third year ಏನು ಹೇಳ್ತದೆ, 3000 rupees ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ ಇಸ್ 1000. 1000 ಮಾತ್ರ ಇದೆ ಮಿನಿಮಮ್ ರೆಂಟ್ ಇದೆ, ಬಟ್ ರಾಯಲ್ಟಿ ಎಷ್ಟಾಗ್ತಾ ಇದೆ ನೋಡ್ರಿ ಆ ಇಯರ್ ಒಳಗೆ 3000 ಆಗ್ತಾ ಇದೆ. ಡೆಫಿನೆಟ್ಲಿ ವಿ ಕ್ಯಾನ್ ಕಾಲ್ ಇಟ್ ಆಸ್ ಸರ್ಪ್ಲಸ್. ಯಾಕೆ ಅಂತಂದ್ರೆ ಮಿನಿಮಮ್ ರೇಟ್ ಗಿಂತ ರಾಯಲ್ಟಿ ಹೆಚ್ಚಿಗೆ ಇತ್ತಪ್ಪ ಅಂತಂದ್ರೆ ದಟ್ ಇಸ್ ವಾಟ್ ಸರ್ಪ್ಲಸ್. ಸರ್ಪ್ಲಸ್ ಎಷ್ಟಾಗ್ತಾ ಇದೆ, 1000 ಒಳಗೆ 3000 ಮೈನಸ್ ಮಾಡಿ, ಆರ್ ಯು ಕ್ಯಾನ್ ಮೈನಸ್ 3000 ಒಳಗೆ 1000 ಮೈನಸ್ ಮಾಡಿ, ಯು ವಿಲ್ ಗೆಟ್ 2000. 1000 ಮೈನಸ್ 3000 ಮಾಡಿದ್ರೆ ಮೈನಸ್ 2000 ಬರ್ತದೆ. ಮೈನಸ್ ಶುಡ್ ನಾಟ್ ಕನ್ಸಿಡರ್ ಹಿಯರ್. ಮೈನಸ್ ಯಾಕೆ ತಗೋತಾ ಇಲ್ಲಪ್ಪ ಅಂತಂದ್ರೆ ನಾವು ಜಸ್ಟ್ ವಿ ಆರ್ ಸೀಯಿಂಗ್ ದ ಡಿಫರೆನ್ಸ್ ಬಿಟ್ವೀನ್ ರಾಯಲ್ಟಿ ಅಂಡ್ ಮಿನಿಮಮ್ ರೆಂಟ್. ಮೈನಸ್ ಪ್ಲಸ್ ಏನು ತಗೊಂಡ್ ಮಾಡ್ತಾ ಇಲ್ಲ, just we are seeing difference between royalty and minimum rent. Okay, 2000 is surplus. ಏನು ಹೇಳ್ತಾರೆ ನೋಡ್ರಿ, ಈ ರಿಕವರ್ ಡೆಫಿಸಿಟ್ ಅನ್ನ ಈ 3 years ಒಳಗಾದಂತಹ, these 3 years 1, 2 and 3 years ಒಳಗಾದಂತಹ ಡೆಫಿಸಿಟ್ ಅನ್ನ ನಾವು ರಿಕವರ್ ಮಾಡ್ಕೋಬಹುದು. ರಿಕವರ್ ಮಾಡಲಿಕ್ಕೆ ನಮ್ಗೆ ಏನ್ ಬೇಕಪ್ಪ ಅಂತಂದ್ರೆ we have to have surplus. ನಮ್ಮ ಕಡೆ ಸರ್ಪ್ಲಸ್ ಇದ್ರೆ ಮಾತ್ರ ನಾವು ಈ ಡೆಫಿಸಿಟ್ ಅನ್ನ ರಿಕವರ್ ಮಾಡ್ಕೋಬಹುದು. ಡೆಫಿಸಿಟ್ ಅಂತಂದ್ರೆ ದಿಸ್ ಇಸ್ ಆಕ್ಚುಲಿ ಲಾಸ್ ಫಾರ್ ಲೆಸ್ಸಿ. ಯಾರು ಲೆಸ್ಸಿ ಇರ್ತಾರೋ ಅವರಿಗೆ ಇದು ಲಾಸ್ ಇದೆ. ಆ ಲಾಸ್ ಅನ್ನ ರಿಕವರ್ ಮಾಡಲಿಕ್ಕೆ 3 years ಟೈಮ್ ಕೊಡ್ತಾ ಇದ್ರೆ, ಆ 3 years ಒಳಗೆ ಏನಾದ್ರು ಸರ್ಪ್ಲಸ್ ಆಗ್ತಾ ಇದೆಯಪ್ಪ ಅಂತಂದ್ರೆ ಆ ಸರ್ಪ್ಲಸ್ ಇಂದ ನಾವು ಈ ಡೆಫಿಸಿಟ್ ಅನ್ನ ರಿಕವರ್ ಮಾಡ್ಕೋಬಹುದು. ಈ 3 years ಒಳಗೆ ಸರ್ಪ್ಲಸ್ ಆಗ್ತಾ ಇದೆ ನೋಡ್ರಿ. ಆನ್ ಥರ್ಡ್ ಇಯರ್ ವಿ ಆರ್ ಗೆಟಿಂಗ್ ಸರ್ಪ್ಲಸ್ ಆಫ್ rupees 2000 rupees ಸರ್ಪ್ಲಸ್ ಆಗ್ತಾ ಇದೆ. ಈ 2000 ಇಂದ ನಾವು ಇದೆಷ್ಟು ಡೆಫಿಸಿಟ್ ಇದೆಯಲ್ಲ ಇದನ್ನ ರಿಕವರ್ ಮಾಡ್ಕೋಬಹುದು. ಎಷ್ಟಿದೆ ನೋಡ್ರಿ ಡೆಫಿಸಿಟ್, 600 plus 500 1100 ಡೆಫಿಸಿಟ್ ಇದೆ. ಹಾಗಾದ್ರೆ ನಮ್ಮ ಕಡೆ ಬೆನಿಫಿಟ್ ಎಷ್ಟಾಗ್ತಾ ಇದೆ, ಇಲ್ಲಿ ಸರ್ಪ್ಲಸ್ ಎಷ್ಟಾಗ್ತಾ ಇದೆ, 2000 ಆಗ್ತಾ ಇದೆ. ವಿ ಕ್ಯಾನ್ ಈಸಿಲಿ ರಿಕವರ್ ದ ಡೆಫಿಸಿಟ್ ಆಫ್ rupees 1100. ಅದನ್ನ 1100 ಅನ್ನ ನಾವು ಈಸಿಯಾಗಿ ರಿಕವರ್ ಮಾಡ್ಕೋಬಹುದು. ಓಕೆ, ಈ 2000 ಇಂದ 1100 ಅನ್ನ ಆರಾಮಾಗಿ ನಾವು ನಮ್ಮ ಕಡೆ ಹೆಚ್ಚಿಗೆ ಬ್ಯಾಲೆನ್ಸ್ ಇದೆ 2000 ಇದೆ, 1100 ಅನ್ನ ಆರಾಮಾಗಿ ನಾವು ರಿಕವರ್ ಮಾಡಬಹುದು. ದಿಸ್ ಇಸ್ ವಾಟ್ ರಿಕವರ್ಡ್ ಕಾಲಮ್. ಸರ್ಪ್ಲಸ್ ಕಾಲಮ್ ಕೆಲವೊಬ್ಬರು ಇಲ್ಲಿ ಶೋ ಮಾಡ್ತಾರೆ, ಕೆಲವೊಬ್ಬರು ಮಾಡಂಗಿಲ್ಲ. ಯು ಕ್ಯಾನ್ ಮೇಕ್ ಆರ್ ನಾಟ್. ಇದನ್ನ ನೀವು ಮಾಡಬಹುದು ಅಥವಾ ಮಾಡಿಲ್ಲ ಅಂದ್ರೂ ನಡೀತದೆ. ಜಸ್ಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ವಿ ಆರ್ ಗೋಯಿಂಗ್ ಟು ಪ್ರಿಪೇರ್ ಇಟ್. ಓಕೆ, ನೆಕ್ಸ್ಟ್ ಟೈಮ್ ಲಾಸ್ಟ್ ಇಯರ್ ಏನಂತ ಇದೆ ನೋಡ್ರಿ. ಆನ್ ಫೋರ್ತ್ ಇಯರ್ royalty is 4000, minimum rent is 1000. Royalty is 4000, minimum rent 1000 ಇದೆ. ಏನು ಹೇಳ್ತದೆ, ರಾಯಲ್ಟಿ ಹೆಚ್ಚಿಗೆ ಇದೆ, ಮಿನಿಮಮ್ ರೆಂಟ್ ಕಡಿಮೆ ಇದೆ. ಆಫ್ ಕೋರ್ಸ್ ದಿಸ್ ಇಸ್ ವಾಟ್ ಸರ್ಪ್ಲಸ್. ಎಸ್ ಆರ್ ನೋ, ರೈಟ್? ದಿಸ್ ಇಸ್ ವಾಟ್ ಸರ್ಪ್ಲಸ್. ನಮಗೆ ಇವಾಗ ಡೆಫಿಸಿಟ್ ಏನು ಉಳಿದಿಲ್ಲ, ಸೊ ವಿ ಕಾಂಟ್ ರಿಕವರ್. ಡೆಫಿಸಿಟ್ ಇತ್ತಪ್ಪ ಅಂತಂದ್ರೆ ರಿಕವರ್ ಮಾಡಬಹುದು, ಇರಲಿಲ್ಲಪ್ಪ ಅಂತಂದ್ರೆ ಸರ್ಪ್ಲಸ್ ಆಸ್ ಇಟ್ ಇಸ್ ಇಟ್ಬಿಟ್ಟು. Okay, then last column ಉಳಿದಿದ್ದು ಒಂದು ಕಾಲಮ್ ಉಳಿದಿದೆ, that is what amount payable to landlord. Amount payable to landlord. ಇಲ್ಲಿ ಲ್ಯಾಂಡ್ಲಾರ್ಡ್ ಅಂತ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೇವೆ ಅಂತಂದ್ರೆ ದ ಮೈನಿಂಗ್ ಪ್ರೊಸೆಸ್ ಒಳಗೆ ಯಾರು ಓನರ್ ಇರ್ತಾರೋ, ಮೈನಿಂಗ್ ಓನರ್ ಯಾರು ಇರ್ತಾರಲ್ಲ ಅವ್ರಿಗೆ ನಾವು ಲ್ಯಾಂಡ್ಲಾರ್ಡ್ ಅಂತ ಹೇಳಿ ಹೇಳ್ತೇವೆ. ಓಕೆ, ಹಾಗಾದ್ರೆ ಲ್ಯಾಂಡ್ಲಾರ್ಡ್ ಎಷ್ಟು ಅಮೌಂಟ್ ಪೇ ಮಾಡಬೇಕಾಗಿದೆ ಅನ್ನೋದನ್ನ ಈ ಕಾಲಮ್ ತೋರಿಸ್ತಾ ಇದೆ. ಎಷ್ಟು ಪೇ ಮಾಡಬೇಕು ನೋಡ್ರಿ. ಫಸ್ಟ್ ಕಾಲಮ್ ಒಳಗ ಇನ್ ಕೇಸ್ ಆಫ್ ಡೆಫಿಷಿಯನ್ಸಿ ಇನ್ ಎನಿ ಇಯರ್, ದೆನ್ ಇನ್ ದಟ್ ಇಯರ್ ವಿ ಹ್ಯಾವ್ ಟು ಪೇ ಮಿನಿಮಮ್ ರೆಂಟ್. ನಿಮ್ಗೆ ಡೆಫಿಸಿಟ್ ಆಗ್ತಾ ಇದೆ, ನಿಮ್ಗೆ ಲಾಸ್ ಆಗ್ತಾ ಇದೆ. ಇಲ್ಲಿ ಸಪೋಸ್ ಲೆಸ್ಸಿ ಇದ್ದಾರೆ, ದೆನ್ ಲೆಸ್ಸರ್ ಇದ್ದಾರೆ. ಲೆಸ್ಸರ್ ಇಸ್ ನಥಿಂಗ್ ಬಟ್ ಲ್ಯಾಂಡ್ಲಾರ್ಡ್. ಇಲ್ಲಿ ಲ್ಯಾಂಡ್ಲಾರ್ಡ್ ಇರೋದ್ರಲ್ಲ ಅವ್ರು ಲೆಸ್ಸರ್ ಅಂತ ಹೇಳ್ತಾರೆ. ಯಾರು ಆ ಮೈನಿಂಗ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಲೆಸ್ಸಿ ಅಂತ ಹೇಳಿ ಹೇಳ್ತಾರೆ. ಫಸ್ಟ್ ಇಯರ್ ಲೆಸ್ಸಿಗೆ ಏನಾಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಎಷ್ಟು ಲಾಸ್ ಆಗ್ತಾ ಇದೆ, 600 rupees ಲಾಸ್ ಆದ್ರೂ ಕೂಡ ಅವ್ರು ಏನ್ ಮಾಡ್ತಾ ಇದ್ದಾರೆ, 1000 rupees ಪೇ ಮಾಡಲೇಬೇಕಾಗಿದೆ. ಬಿಕಾಸ್ ದಿಸ್ ಇಸ್ ಆನ್ ಅಗ್ರಿಮೆಂಟ್ ಆಗ್ತಾ ಇದೆ, ಮಿನಿಮಮ್ ರೆಂಟ್ ಪೇ ಮಾಡ್ಬೇಕಂತ ಹೇಳಿ. ಸೊ ಲೆಸ್ಸಿ ಹ್ಯಾಸ್ ಟು ಪೇ ₹1000 ಆನ್ ಫಸ್ಟ್ ಇಯರ್ ಅವರು 1000 rupees ಪೇ ಮಾಡಲೇಬೇಕಾಗಿದೆ. ಹಾಗಾದ್ರೆ 1000 rupees ಪೇ ಮಾಡುವಂತದ್ದನ್ನ ನಾವು ಇಲ್ಲಿ ತೋರಿಸಬೇಕಾಗಿದೆ. ಫಸ್ಟ್ ಕಾಲಮ್ ಯಾವಾಗ ಡೆಫಿಸಿಟ್ ಆಗ್ತದೋ ಅವಾಗ ನಾವು ಮಿನಿಮಮ್ ರೆಂಟ್ ಪೇ ಮಾಡ್ತೇವೆ. ಇದು ಒಂದು whenever let's get deficit
then in that year we have to pay minimum rent, not royalty. Okay, and next year ಕೂಡ ಸೆಕೆಂಡ್ ಇಯರ್ ಒಳಗೂ ಕೂಡ ಏನಾಗ್ತಾ ಇದೆ, ಡೆಫಿಸಿಟ್ ಆಗ್ತಾ ಇದೆ. ಅವಾಗ ಕೂಡ ನಾವು ಏನ್ ಮಾಡ್ತೀವಿ, ಇಲ್ಲಿ ಮಿನಿಮಮ್ ರೆಂಟ್ ಅನ್ನ ಪೇ ಮಾಡಬೇಕಾಗ್ತದೆ. ದೆನ್ ಆನ್ ಥರ್ಡ್ ಇಯರ್ ಏನಾಗ್ತಾ ಇದೆಪ್ಪ ಅಂತಂದ್ರೆ ಇಲ್ಲಿ ಸರ್ಪ್ಲಸ್ ಆಗ್ತಾ ಇದೆ. ಸರ್ಪ್ಲಸ್ ಅನ್ನ ನಾವು ಏನ್ ಮಾಡ್ಬೇಕಪ್ಪ ಇಲ್ಲಿ ಅಂತಂದ್ರೆ 1000 ಮಿನಿಮಮ್ ರೆಂಟ್ ಪೇ ಮಾಡ್ತಾರೆ, 1000 rupees ಪೇ ಮಾಡ್ತಾರೆ. ದೆನ್ ಈ 2100 ಆಲ್ರೆಡಿ ರಿಕವರ್ ಮಾಡ್ತಾ ಇದ್ದಾರೆ, ಲಾಸ್ ರಿಕವರ್ ಮಾಡ್ತಾ ಇದ್ದಾರೆ ಲೆಸ್ಸಿ. ಅಂಡ್ ರಿಮೈನಿಂಗ್ ಬ್ಯಾಲೆನ್ಸ್ ಈ 1100 ಮೈನಸ್ ಮಾಡಿ ಎಷ್ಟು ಉಳಿತಾ ಇದೆ, 900. 1000 ಪ್ಲಸ್ 900 ಎಷ್ಟಾಗ್ತಾ ಇದೆ, 1900. ಯಾವ ತರ ಮಾಡೋದು ಅಂತಂದ್ರೆ ರಾಯಲ್ಟಿ ಒಳಗ 1100 ಕೂಡ ಮೈನಸ್ ಮಾಡಬಹುದು. ಸೆಕೆಂಡ್ ಮೆಥಡ್ ಏನ್ ಹೇಳ್ತದಪ್ಪ ಅಂತಂದ್ರೆ ರಾಯಲ್ಟಿ ಬ್ಯಾಲೆನ್ಸ್ ಎಷ್ಟು ಇರ್ತದಲ್ಲ ಅದ್ರ ಒಳಗ ನಾವು ರಿಕವರ್ಡ್ ಅಮೌಂಟ್ ಮೈನಸ್ ಮಾಡಿದ್ರೆ ನಮ್ಗೆ ಆಟೋಮೆಟಿಕ್ಲಿ 1900 ಸಿಗ್ತದೆ. ಅಂಡ್ ಲಾಸ್ಟ್ ಇಯರ್ ನೋಡ್ರಿ ಏನ್ ಹೇಳ್ತಾ ಇದೆ, 4000 ಅಷ್ಟೇ ಬ್ಯಾಲೆನ್ಸ್ ಇದೆ, 4000 ರಾಯಲ್ಟಿ ಇದೆ, ಮಿನಿಮಮ್ ರೆಂಟ್ ಪೇ ಮಾಡ್ತಾ ಇದ್ದಾರೆ. ದೆನ್ ಸರ್ಪ್ಲಸ್ ಕೂಡ ಆಗ್ತಾ ಇದೆ. ಇದನ್ನ ಮತ್ತೆ ಇದನ್ನ ಎರಡು ಪ್ಲಸ್ ಮಾಡಿದ್ರು 4000 ಆಗ್ತದೆ. ಅಥವಾ ಯು ಕ್ಯಾನ್ ರೈಟ್ 4000 ನಮ್ಗೆ ರಾಯಲ್ಟಿ ಎಷ್ಟು ಅಮೌಂಟ್ ಬರ್ತಾ ಇದೆ ಅಷ್ಟು ನಾವು ಪೇ ಮಾಡಬೇಕಾಗಿದೆ. ಸೊ 4000 ಇಂದ ರಾಯಲ್ಟಿ ಅಂತಂದ್ರೆ 800 ಟನ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಅದನ್ನ 50 ಪೈಸೆ ಪರ್ ಟನ್ ನಾವು ರಾಯಲ್ಟಿ ಚಾರ್ಜ್ ಮಾಡ್ತಾ ಇದ್ದಾರೆ, ಲೆಸ್ ರಾಯಲ್ಟಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ವಿ ನೀಡ್ ಟು ಪೇ ಹೌ ಮಚ್, 4000. ಓಕೆ, 4000. ನಿಮ್ಗೆ ಒಂದು ಡೌಟ್ ಇರ್ಬೋದು ಇಲ್ಲೇ, ಇದು ಏನ್ ಹೇಳ್ತಾ ಇದ್ದಪ್ಪ ಅಂತಂದ್ರೆ ಆಕ್ಚುಲಿ ವಿ ಹ್ಯಾವ್ ಟು ಪೇ 3000 ಇನ್ ಥರ್ಡ್ ಇಯರ್ ಒಳಗೆ ನಾವು 3000 rupees ಪೇ ಮಾಡ್ಬೇಕಾಗ್ತದೆ. ಬಟ್ ಆ 3000 rupees ಒಳಗೆ ಏನ್ ಮಾಡ್ತಾ ಇದ್ದಾರೆ, 1100 ರಿಕವರ್ ಮಾಡ್ಲಿಕ್ಕೆ ಪ್ರೀವಿಯಸ್ ಇಯರ್ಸ್ ರಿಕವರ್ ಏನಾದ್ರು ಲಾಸ್ ಇತ್ತಪ್ಪ ಅಂತಂದ್ರೆ ಅದನ್ನ ರಿಕವರ್ ಮಾಡಬಹುದು ಅಂತ ಹೇಳಿ ಒಂದು ಅಗ್ರಿಮೆಂಟ್ ಆಗಿದೆ. ಅಲ್ಲೇ 1100 rupees ಪೇ ಮಾಡ್ತಾ ಇದ್ದಾರೆ. ಇದರೊಳಗೆ ದಿಸ್ 3000 ಇದೇ 3000 rupees ಒಳಗೆ ಈ 1100 rupees ಪ್ರೀವಿಯಸ್ ಲಾಸ್ ಅಂತ ಪೇ ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇವಾಗ ಬ್ಯಾಲೆನ್ಸ್ ಎಷ್ಟು ಬರ್ತಾ ಇದೆ ಇಲ್ಲಿ ಅಡ್ಲಾಡಿದಪ್ಪ ಅಂತಂದ್ರೆ 3000 ಒಳಗೆ 1100 ಮೈನಸ್ ಮಾಡ್ಬಿಟ್ರಿ, ಇದರಲ್ಲಿ 1900. ಈ ಕಾಲಮ್ ಇನ್ನೊಂದ್ಸಲ ಕ್ಲಿಯರ್ ಮಾಡ್ತೀನಿ. ರೈಟ್, ಯಾವಾಗ ಡೆಫಿಸಿಟ್ ಇರ್ತದೋ ಅವಾಗ ನಾವು ಮಿನಿಮಮ್ ರೆಂಟ್ ಬರೀಬೇಕು. ಓಕೆ, ಯಾವಾಗ ಸರ್ಪ್ಲಸ್ ಇರ್ತದೋ ಅವಾಗ ರಿಕವರ್ಡ್ ಏನ್ ಅಮೌಂಟ್ ಇರ್ತದೋ ಅದನ್ನ ಮೈನಸ್ ಮಾಡಬೇಕು. ಜಸ್ಟ್ ಸರ್ಪ್ಲಸ್ ರಾಯಲ್ಟಿ ಒಳಗೆ ಮೈನಸ್ ಮಾಡ್ಬಿಟ್ರಿ, ವಿಲ್ ಗೆಟ್ ಅಮೌಂಟ್ ಪೇಯಬಲ್ ಟು ಲ್ಯಾಂಡ್ಲಾರ್ಡ್. ಸರ್ಪ್ಲಸ್ ಇಲ್ಲಪ್ಪ, ರಿಕವರ್ಡ್ ಇಲ್ಲ, ಸರ್ಪ್ಲಸ್ ಇದೆ ಬಟ್ ರಿಕವರ್ಡ್ ಇಲ್ಲ ಅಂತಂದ್ರೆ ಜಸ್ಟ್ 4000 ಒಳಗೆ 0 ಮೈನಸ್ ಮಾಡ್ರಿ, ಯು ವಿಲ್ ಗೆಟ್ ಅಗೇನ್ 4000. ಯು ಹ್ಯಾವ್ ಟು ರೈಟ್ 4000. ನಾವು 4000 ಲ್ಯಾಂಡ್ಲಾರ್ಡ್ ಗೆ ಪೇ ಮಾಡಬೇಕಾಗಿದೆ ಅಂತ ಹೇಳಿ ತೋರಿಸ್ತದೆ. ಓಕೆ, ದಿಸ್ ಇಸ್ ಒನ್ ಪ್ರೊಸೆಸ್ ಆಫ್ ರಾಯಲ್ಟಿ. ರಾಯಲ್ಟಿ ಎಷ್ಟು ಪೇ ಮಾಡಬೇಕು ಅನ್ನೋದನ್ನ ನಾವು ಫೈನಲ್ ಆಗಿ ಕ್ಯಾಲ್ಕುಲೇಷನ್ ಮಾಡಿದ್ದೇವೆ ಬೈ ಶಾರ್ಟ್ ವರ್ಕಿಂಗ್ಸ್. ಓಕೆ, see you in next class. Thank you.